ಎಲ್ಲ ಗುರುವರಿಯರನ್ನ, ಶಿಕ್ಷಕೇತರ ಸಿಬ್ಬಂದಿಗಳನ್ನು ಅಭಿನಂದಿಸುವಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿದಂಥ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾದ ಶ್ರೀಯುತ ಪ್ರಸಾದ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ನಮ್ಮ 4 ಸಮೂಹ ಸಂಸ್ಥೆಗಳ ಮುಖ್ಯಸ್ಥರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಸದಸ್ಯರೇ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮೆಲ್ಲ ಪ್ರೀತಿಯ ಉಪನ್ಯಾಸಕರುಗಳೇ, ಶಿಕ್ಷಕರೇ, ಶಿಕ್ಷಕಿಯರೇ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳೇ, ನಿಮಗೆಲ್ಲ ತಿಳಿದಿರುವಂತೆ ಕಳೆದ ಕೆಲವು ವರ್ಷಗಳಿಂದ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಡಳಿತ ಮಂಡಳಿಯೇ ಮುಂದೆ ನಿಂತು ಮಾಡ್ತಾ ಇದೆ. ಯಾಕೆಂದರೆ ಇದು ನಮ್ಮ ಸುಯೋಗ. ಯಾಕೆಂದರೆ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಬೇಕಾದರೆ ಅದಕ್ಕೆ ಮೂಲ ಕಾರಣೀಕರ್ತರು ಶಿಕ್ಷಕರು. ಈ ಶಿಕ್ಷಕ ವರ್ಗದಲ್ಲಿ ಇವತ್ತು ಕಾಯಂ ಶಿಕ್ಷಕರಿದ್ದಾರೆ, ಅನುದಾನಿತ ಶಿಕ್ಷಕರಿದ್ದಾರೆ, ಮತ್ತು ಆಡಳಿತ ಮಂಡಳಿಯಿಂದ ನೇಮಕಾದಂಥ ಶಿಕ್ಷಕರಿದ್ದಾರೆ, ಶಿಕ್ಷಕಿಯರಿದ್ದಾರೆ, ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ಈ ಎಲ್ಲರ ಒಂದು ಒಗ್ಗಟ್ಟಿನಿಂದ, ಈ ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ನಮ್ಮ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ತಮಗೆಲ್ಲ ಗೊತ್ತಿದ್ದಂತೆ ಮ್ಯಾಥ್ನಲ್ಲಿ A+ ಸತತವಾಗಿ ನಾವು 3 ಬಾರಿ A ಶ್ರೇಣಿಯನ್ನು ಪಡೆದು A+ ಶ್ರೇಣಿಯನ್ನು ಪಡೆಯುವಲ್ಲಿ ಪ್ರತಿಯೊಬ್ಬರ ಶ್ರಮ ಇದೆ. ಆಡಳಿತ ಮಂಡಳಿ ಕಾಲಕಾಲಕ್ಕೆ ಬರ್ಬೋದು, ಆದರೆ ದಿನದ ಎಲ್ಲ ವೇಳೆಯಲ್ಲಿ ಇಲ್ಲೇ ನಿಂತು ಇನ್ಸ್ಟಿಟ್ಯೂಷನ್ ಬಗ್ಗೆ ಹೆಚ್ಚು ತಾವು ಶ್ರಮ ವಹಿಸಿ, ಕಾಳಜಿ ವಹಿಸಿ ಈ ಸಂಸ್ಥೆಯನ್ನು ಮುನ್ನಡೆಸಿದೆ. ನಾವು ಪದರ್ಟೆಕ್ಟ್ ಮಾಡ್ಕೊಳ್ಬೋದು, A+ ಬಂದಾಗ ಅಥವಾ ಇನ್ಯಾವುದೋ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ ನಮ್ಗೆ ಅನಿಸ್ತದೆ ನಾವು ಆಡಳಿತ ಮಂಡಳಿ ಪಾತ್ರ ಇದೆ, ಈ ರೀತಿಯಾಗಿ ನಾವು ಕಾರ್ಯನಿರ್ವಹಿಸಿದರೆ, ಆಡಳಿತ ಮಾಡಿದ್ದೇವೆ ಅಂತ. ನೀವು ಉತ್ತಮವಾಗಿ ಕೆಲಸ ನಿರ್ವಹಿಸಿದರೆ ಮಾತ್ರ ಈ ಎಲ್ಲ ಪ್ರಶಸ್ತಿಗೆ ಗರಿಬದ್ಧರಿದ್ದರೆ ನಮ್ಮ ಆಡಳಿತದಿಂದ ಬರುವಂಥದ್ದಲ್ಲ. ಯಾಕೆಂದರೆ ಇದೆಲ್ಲ ಮೂಲ ಕಾರಣೀಕರ್ತರು ನೀವು. ನಮ್ಮ ಈ ಸಂಸ್ಥೆಯಲ್ಲಿ ಕೇವಲ ನಮ್ಮ ಆಡಳಿತ ವ್ಯವಸ್ಥೆಯಿಂದಲ್ಲ ಇದೆ. ವಿ ಸೀತಾರಾಮಯ್ಯ ಅವರು ಇನ್ನು ಪ್ರಾಚಾರ್ಯರಾಗಿ ಕೆಲಸ ನಿರ್ವಹಿಸಿದಂಥ ಒಂದು ಪವಿತ್ರವಾದ ಸಂಸ್ಥೆ, ಅಲ್ಲಿಂದ ಕೂಡ ಒಂದು ಗುರುಸ್ಥಾನಕ್ಕೆ ಬಹಳ ಮಹತ್ವ. ವಿ ಸಿ ಅವರ ಹೆಸರನ್ನು ಕೇಳದೇ ಇದ್ದವರು ಬಹುಶಃ ಯಾರಿಲ್ಲ. ಹಾಗಾಗಿ ನಮ್ಮ ಆಡಳಿತ ವ್ಯವಸ್ಥೆ ಹೇಳೋದಕ್ಕಿಂತ ಇಲ್ಲಿ ಉಪನ್ಯಾಸಕರು, ಇಲ್ಲಿನ ಪ್ರಾಚಾರ್ಯರು, ಆ ಹಂತದಿಂದ ಈ ಸಂಸ್ಥೆ ಇವತ್ತು ಈ ಮೇಲ್ಮಟ್ಟಕ್ಕೆ ಬಂದಿದೆ. ಒಂದು ಹಂತದಲ್ಲಿ ಆಡಳಿತ ಮಂಡಳಿಗೂ ಗುರುಗಳಿದ್ದಾರೆ. ಹಾಗಾಗಿ ಅಂತಹ ಒಂದು ಶಿಕ್ಷಕರು ಕೆಲಸ ಮಾಡಿದಂಥ ಒಂದು ಉತ್ತಮವಾದ ಸಂಸ್ಥೆ ಇದೆ. ಹಾಗಾಗಿ ಮುಂದೆ ಶಿಕ್ಷಕರನ್ನ ಕುಳ್ಳಿರಿಸಿಕೊಂಡು ಏನನ್ನು ಹೇಳುವಂಥ ಒಂದು ದೊಡ್ಡತನ ನಮ್ಮಲ್ಲಿಲ್ಲ. ಈಗ ನಮ್ಮ ಅವಧಿ 1 ಅವಧಿನೋ 2 ಅವಧಿನೋ ನಮ್ಮ ಅವಧಿ ಇರ್ತದೆ. ಆದರೆ ತಾವು ನಿವೃತ್ತಿಯವರೆಗೂ ಈ ಸಂಸ್ಥೆಯಲ್ಲಿ ಇರ್ತೀರಿ, ಈ ಸಂಸ್ಥೆಯಲ್ಲಿ ಇರಬೇಕು. ಸಂಸ್ಥೆಯನ್ನು ಬೆಳಗುವವರು, ಸಂಸ್ಥೆಯ ಕೀರ್ತಿ ಪತಾಕೆಯನ್ನು ಹಾರಿಸುವವರು, ಇದರ ಕೀರ್ತಿಯನ್ನು ದಿಗ್ಗಂತದ ಆಚೆಗೆ ಪಸರಿಸುವರು ತಾವು. ಹಾಗಾಗಿ ತಾವೆಲ್ಲರೂ ಇವರಿಗೆ ಉತ್ತಮವಾದ ಸೇವೆಯನ್ನು ನೀಡಿದ್ದೀರಿ. ಮುಂದೂ ಕೂಡ ತಮ್ಮ ಸೇವೆ ಈ ಸಂಸ್ಥೆಗೆ ತುಂಬ ಅವಶ್ಯಕವಾಗಿದೆ. ಇವತ್ತು ನಾವು ಬಹಳ ವಿನೂತನವಾಗಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ನನಗೆ ಮೊನ್ನೆ ಯಾಕೋ ವಿಚಾರ ಬಂತು, ನಮ್ಮ ನಿರ್ದೇಶಕರಾದಂಥ ರಾಜು ಭಂಡಾರಿಯವರು ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಮಗೆ ಒಂದು ಶಾರದಾ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಿಕೊಟ್ಟಿದ್ದಾರೆ. ನನಗೆ ಮೊನ್ನೆ ಮನಸ್ಸಲ್ಲಿ ಬಂತು, ಅಂತ ಒಂದು ಕೊಡುಗೆಯನ್ನು ಅವರು ಕೊಟ್ಟಾಗ ಶಿಕ್ಷಕರಿಗೆ ಸರಸ್ವತಿ ಬಹಳ ಹತ್ರ. ಶಿಕ್ಷಕರೆಲ್ಲರೂ ಸರಸ್ವತಿ ಆರಾಧಕರು. ಹಾಗಾಗಿ ಈ ಸರಸ್ವತಿ ಪೂಜೆಯನ್ನು ನಾವು ಮಾಡೋ, ನಮ್ಮಲ್ಲಿ ನವರಾತ್ರಿಯಲ್ಲಿ ಡಿಗ್ರಿ ಕಾಲೇಜಲ್ಲಿ ಮಾಡೋ ಸಂಪ್ರದಾಯ ಇದೆ ಅಂತ ಕೇಳ್ಪಟ್ಟಿದ್ದೇನೆ. ಆದರೆ ಎಲ್ಲ ಸಮೂಹ ಸಂಸ್ಥೆಗಳ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಕೂಡಿ ಇಂಥ ಒಂದು ಆರಾಧನೆಯನ್ನು ಮಾಡಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಮಾಡಿದಾಗ ಅದು ಸತ್ಸಂಪ್ರದಾಯವಾಗ್ತದೆ. ಮತ್ತು ಆಶೀರ್ವಾದ, ಸರಸ್ವತಿಯ ಆಶೀರ್ವಾದ ನಮಗೆ ಸಿಕ್ಕಿರುವ ದೃಷ್ಟಿಯಿಂದ
ಇವತ್ತು ಅರ್ಚಕರಿಂದ ಸರಸ್ವತಿ ಪೂಜೆಯನ್ನು ನಾವು ಮಾಡಿಸಿ ಇವತ್ತು ಇಲ್ಲೇ ಬಂದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲ ಶಿಕ್ಷಕರುಗಳು ಈ ಸಂಸ್ಥೆಯ ಬೆನ್ನೆಲುಬು ತಾವಾಗಿದ್ದೀರಿ. ತುಂಬ ಒಗ್ಗಟ್ಟಿನಿಂದ ತಾವೆಲ್ಲರೂ ಕಾರ್ಯನಿರ್ವಹಿಸಬೇಕು. ಯಾವುದೇ ಭೇದ ಭಾವ ಭಿನ್ನಾಭಿಪ್ರಾಯಗಳನ್ನು ಮರೆತು ಯಾವ ಭಿನ್ನಾಭಿಪ್ರಾಯ ನಮ್ಮಲ್ಲಿಲ್ಲ. ಯಾಕೆಂದರೆ ನಾನು ಆಗಾಗ ಹೇಳ್ತಾ ಇರ್ತೇನೆ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗಳು ಯಾವತ್ತೂ ಸಂಸ್ಥೆಗೆ ಮುಜುಗರ ತರುವ ಕೆಲಸವನ್ನು ಇನ್ನೂರೇ ಮಾಡಿಲ್ಲ. ಹಾಗಾಗಿ ಈ ಸಂಸ್ಥೆ ಇಷ್ಟು ಮೇಲ್ಮಟ್ಟದಲ್ಲಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಭಾವನೆಯಿಂದ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ. ಹಾಗಾಗಿ ನಾವು ನೀವೆಲ್ಲ ಸೇರಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋಣ. ವಿನೂತನವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ, ಕಾರ್ಯಕ್ರಮ ಅಂದರೆ ಕೇವಲ ಸಾಂಸ್ಕೃತಿಕ ಅಂತಲ್ಲ, ಈಗಿನ ವಿದ್ಯಾರ್ಥಿಗಳು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಏನೆಲ್ಲ ನಾವು ಕೊಡಬೇಕು ಅದನ್ನು ನಾವು ಕೊಡಬೇಕು. ಆ ಸಂಸ್ಕಾರವನ್ನು ನಾವು ತುಂಬಬೇಕು. ಒಂದು ಮಗು ರ್ಯಾಂಕ್ ಬಂದಿರ್ತದೆ, ಆದರೆ ಹೇಗೆ ಸೊಸೈಟಿಯಲ್ಲಿ ಜನರ ಹತ್ರ ಮಾತಾಡಬೇಕು, ಗೌರವಿಸಬೇಕು ಇರುವಂಥ ಒಂದು ಪದ್ಧತಿ ಅವರಿಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಆ ಶಿಕ್ಷಣವನ್ನು ಕೊಟ್ಟು ತುಂಬ ತಪ್ಪಾಗ್ತದೆ. ಮೊನ್ನೆ ನಾವು ಹೀಗೆ ಮಾತಾಡ್ಕೊಂಡು ಸಂದರ್ಶನ, ಬೇರೆ ಬೇರೆ ಸಬ್ಜೆಕ್ಟಿಗೆ ಸಂದರ್ಶನ ನಮ್ಮಲ್ಲಿ ನಡೀತಾ ಇತ್ತು. ನಮ್ಮ ಹಿರಿಯ ಸದಸ್ಯರೊಬ್ಬರು ಹೇಳಿದ್ರು, ಇವತ್ತು MA ಮುಗಿಸಿ, MCom ಮುಗಿಸಿ, ಕೆಲವರು PhD ಮುಗಿಸಿದ್ದಾರೆ, MSc ಮುಗಿಸಿದ್ದಾರೆ, ಸಂದರ್ಶನಕ್ಕೆ ಬರುವಾಗ ಕನಿಷ್ಠ ಸೌಜನ್ಯವನ್ನು ತೋರಿಸಿದರೆ ನೇರವಾಗಿ ಚಾರಣ ಬಂದು ಕೂತ್ಕೊಳ್ತಾರೆ. ಅಂದರೆ ಎಷ್ಟು ಅದು ಅಭಾಸ ಆಗ್ತದೆ ಅಂತಂದರೆ ನಾಳೆ ವಿದ್ಯಾರ್ಥಿಗಳಿಗೆ ಇವರು ಪಾಠ ಮಾಡುವಂಥವ್ರು. ಹಾಗಾಗಿ ಅಂತಹ ಪದ್ಧತಿಯನ್ನು ಶಿಕ್ಷಕರು ಬೆಳೆಸ್ಕೊಂಡಾಗ ಮಾತ್ರ ಒಳ್ಳೆಯ ಪ್ರಜೆಗಳನ್ನು ನಾವು ಮಾಡಲಿಕ್ಕೆ ಮುಂದೆ ಹುಟ್ಟಾಕಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೋಡಿ, ಚಿಕ್ಕವರಿರುವಾಗ ವಿದ್ಯಾರ್ಥಿಗಳು ನಮ್ಗೆ ತುಂಬ ಬೇಸರ ಆಗ್ತದೆ. ಇವತ್ತು ಪಾಲಕರು ಹೇಗಾಗಿದ್ದಾರೆ ಅಂದರೆ, ನಮ್ಮ CBSE ಪ್ರಾಂಶುಪಾಲರಿಗೆ, CBSEಯ ಪೇರೆಂಟ್ ಇವರಿಗೆ, ಶಿಕ್ಷಕರಿಗೆ ಅದ ಇವತ್ತು PUC ನಡೀತಾ ಇದೆ. ಪೇರೆಂಟ್ಸಿಗೆ ಏನಿದೆ ಅಂದರೆ, ಒಂದು ತಪ್ಪಿದರೆ ಎರಡು ಮಗು, ಒಂದೇ ಎರಡು ಮಗು ಇಲ್ಲ, ಒಂದು ತಪ್ಪಿದರೆ ಎರಡು ಮಗು ಇರ್ತದೆ. ಅವ್ರು ಹೇಗೆ ಮಕ್ಕಳನ್ನ ಬೆಳೆಸ್ತಾರೆ ಅಂತಂದರೆ, ನಾವು ಮನೆಯಲ್ಲಿ ಏನು ಕೊಡಲಿಲ್ವೋ ಅದೆಲ್ಲ ಶಿಕ್ಷಕರು ಕೊಡಬೇಕು ಅಂತ ಬಯಸ್ತಾರೆ. ನೋಡಿ, ಒಂದು ತಾಯಿ ಮನೆಯಲ್ಲಿ ಮಗು ಒಂದು ಮಾಡೋ ಬದಲು ಎರಡು ಏನಾದರೂ ಒಂದು ತಪ್ಪು ಮಾಡಿದರೆ ತಾಯಿ ರೇಗ್ತಾರೆ. ಅದೇ ಶಿಕ್ಷಕರು ನೂರಾರು ವಿದ್ಯಾರ್ಥಿಗಳನ್ನು ಸಂಭಾಳಿಸುವಾಗ ಒಂದು ತಪ್ಪನ್ನು ಮಾಡಿದರೆ ಆ ತಾಯಿ ಸಹಿಸುವುದಿಲ್ಲ. ನೇರವಾಗಿ ಶಾಲೆಗೆ ಬಂದು ಶಿಕ್ಷಕರನ್ನ ಏಕವಚನದಲ್ಲಿ ಮಾತಾಡೋದು, ಈಗಂತೂ ಮ್ಯಾನೇಜ್ಮೆಂಟ್ ಬಹಳ ಹತ್ತಿರಕ್ಕೆ ಸಿಗ್ತದೆ. 5 ನಿಮಿಷದಲ್ಲಿ ಆಡಳಿತ ಮಂಡಳಿಯನ್ನು ಅಪ್ರೋಚ್ ಆಗಿಬಿಡ್ತಾರೆ. ನಿಮ್ಮ ಶಿಕ್ಷಕರು ಹೀಗೆ ಹೇಳಿದ್ರು, ನಿಮ್ಮ ಶಿಕ್ಷಕಿ ಹೀಗೆ ಹೇಳಿದ್ರು ಅಂತ. ಅಂದರೆ ನಿಮ್ಮ ಈ ಸ್ಥಾನ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿರ್ತದೆ. ಇವತ್ತು ಆ ಪರಿಸ್ಥಿತಿ ಇವತ್ತು ಪಾಲಕರಿಂದ ಉದ್ಭವ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಶಿಕ್ಷಕರು ಇದರ ಬಗ್ಗೆ ನಾವು ಚರ್ಚಿಸಬೇಕು. ಚರ್ಚಿಸುವಂಥ ಅಗತ್ಯ ಇದೆ ಈಗ. ಯಾಕೆಂದರೆ ಈಗಾಗಲೇ ಹೇಳಿದಾಗೆ ವಾಟ್ಸ್ಯಾಪು ಮತ್ತು ಇದ್ರ ಮೂಲಕ ಹೇಗಿದೆ ಅಂದರೆ, ಇಷ್ಟು ಸಣ್ಣ ತಪ್ಪಾದರೆ ಅದನ್ನು ದೊಡ್ಡದಾಗಿ ಮಾಡಿ ಪತ್ರಿಕೆಯಲ್ಲಿ ನಿಲ್ಲಿಸುವಂಥದ್ದು. ಒಂದು ಶಿಕ್ಷಕ ಇಷ್ಟೊಂದು ಕಷ್ಟಪಟ್ಟು, ನಿಜವಾಗಿ ಶಿಕ್ಷಕ ಅಂದರೆ ಒಂದು ತಾಯಿ ಸಮಾನ, ಅಷ್ಟೊಂದು ವಿದ್ಯೆಯನ್ನು ದಾರ ಎರೆದು ಒಂದು ಮಗುವನ್ನು ಬೆಳೆಸುವಾಗ ಎಷ್ಟು ಕಷ್ಟಪಟ್ಟು ನಾವು ಶಿಕ್ಷಕಿ ಎಷ್ಟು ಕಷ್ಟಪಡ್ತಾರೆ. ಅದು ಯಾವ ಪಾಲಕರು ಅದನ್ನು ಅರ್ಥ ಮಾಡ್ಕೊಳ್ಳೋದೆ ಇತ್ತೀಚೆಗೆ ನಾವು ಎಷ್ಟೋ ನೋಡ್ತೇವೆ. ಒಂದು ಪೊಲೀಸ್ ಸ್ಟೇಷನಲ್ಲಿ ಶಿಕ್ಷಕರ ಮೇಲೆ ಕಂಪ್ಲೇಂಟ್ ಮಾಡುವಂಥದ್ದು, ಶಿಕ್ಷಕರ ಮೇಲೆ ಏಕವಚನದಲ್ಲಿ ಮಾತಾಡುವಂಥದ್ದು ನಾವು ನೋಡ್ತೇವೆ. ಇದನ್ನೆಲ್ಲ ನಾವು ನಿಜವಾಗಿ ಆಡಳಿತ ಮಂಡಳಿಯ ಸಮೇತವಾಗಿ ನಾವು ಇದನ್ನೆಲ್ಲ ಇಟ್ಕೊಂಡು ಮಾರ್ಗವನ್ನು ಕಂಡುಕೊಳ್ಬೇಕು. ಯಾಕೆ ಕಂಡುಕೊಳ್ಬೇಕು ಅಂದರೆ, ನಾವು ಒಂದು ಯೂನಿಯನ್ ಮಾಡೋದು ಅಂತ ಅರ್ಥ ಅಲ್ಲ. ಇದು ಸಮಾಜಕ್ಕೆ ತುಂಬ ಘಾತಕ ಆಗ್ತದೆ. ಸಮಾಜ ದೊಡ್ಡ ಅವಘಡ ಆಗ್ತದೆ. ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳನ್ನು ಸ್ವೇಚ್ಛೆಯಾಗಿ ಬೆಳೆಸಿಕೊಟ್ರೆ ನಾವು ಮುಂದೆ ಒಳ್ಳೆ ಪ್ರಜೆಗಳನ್ನು ಕಳ್ಕೊಳ್ತೇವೆ. ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಒಂದು ಶಕ್ತಿಯನ್ನು, ಒಂದು ಒಳ್ಳೆ ವ್ಯಕ್ತಿಯನ್ನು ನಾವು ಕಳ್ಕೊಳ್ತೇವೆ. ಈಗ ಏನಾಗಿದೆ, ನಾವು ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ, ನಮ್ಗೆ ಯಾಕೆ ಬೇಕು, ಎಲ್ಲ ಪಾಲಕರು ಬರ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ನಮಗೆ ಯಾಕೆ ಆ ವಿದ್ಯಾರ್ಥಿಯನ್ನು ತಿದ್ದಬೇಕು ಒಂದು ಮಾತು, ಒಂದು ಭಾವನೆ ಶಿಕ್ಷಕರಲ್ಲಿ ಬಂದು, ಶಿಕ್ಷಕ ಏನಾದರೂ ತನ್ನ ಅಸ್ತ್ರವನ್ನು ಕೆಳಗಿಟ್ಬಿಟ್ರೆ ಇದರ ದುಷ್ಪರಿಣಾಮ ದೇಶದ ಮೇಲೆ ಆಗ್ತದೆ, ಇದರ ದುಷ್ಪರಿಣಾಮ ನಾಡಿನ ಮೇಲೆ ಆಗ್ತದೆ. ಹಾಗಾಗಿ ಶಿಕ್ಷಕರು ಯಾವತ್ತೂ, ಯಾವ ಪಾಲಕರು ಯಾರು ಏನೇ ಹೇಳಿದರು ತಾವು ಜೊತೆಗೆಡದೆ ನಿಮ್ಮ ಕೆಲಸವನ್ನು ತಾವು ನಿಷ್ಠೆಯಿಂದ
ಭಾಳ ಪ್ರಾಮಾಣಿಕವಾಗಿ ನೀವು ಮಾಡಬೇಕು. ಯಾರು ಏನೇ ಹೇಳಿ ನೀವು ಬೇಸರ ಮಾಡಬೇಡಿ. ನೀವು ಎಲ್ಲಿ ಯಾರನ್ನು ದಂಡಿಸಲಿಕ್ಕೂ ನೀವು ಹಿಂದಾಗಬಾರ್ದು. ಯಾಕೆಂದರೆ ಮತ್ತೆ ಗುರುಕುಲದ ಪದ್ಧತಿ ಮರುಕಳಿಸಿದಾಗ ಮಾತ್ರ ಒಂದು ದೇಶಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನು, ಒಳ್ಳೆಯ ಶಕ್ತಿಯನ್ನು ನಾವು ಕೊಡಲಿಕ್ಕೆ ಆಗ್ತದೆ. ಹಾಗಾಗಿ ಇದರ ಬಗ್ಗೆ ಚಿಂತನೆ ಕೂಡ ನಡೀಬೇಕು. ಇತ್ತೀಚೆಗೆ ಏನಾಗಿದೆ ಅಂದರೆ ಶಿಕ್ಷಕರ ಬಗ್ಗೆ ತುಂಬ ಅವಹೇಳನಕಾರಿ ಮಾತುಗಳು, ಶಿಕ್ಷಕರ ಬಗ್ಗೆ ತುಂಬ ಹಗುರವಾಗಿ ವಿದ್ಯಾರ್ಥಿಗಳು ಮಾತಾಡೋದು. ಅದಕ್ಕೆ ಕಾರಣ ಏನಂದರೆ ಪಾಲಕರೇ. ಒಂದು ಶಿಕ್ಷಕರ ಬಗ್ಗೆ ನಾವು ಮನೆಯಲ್ಲಿ ವಿದ್ಯಾರ್ಥಿಗಳ ಮುಂದೆ ಮಾತಾಡುವಂಥ ಏಕೋಚರದ ಮಾತುಗಳೇ ಇವತ್ತು ವಿದ್ಯಾರ್ಥಿಗಳಲ್ಲಿ ಆ ರೀತಿಯಾದ ಪ್ರೇರಣೆಯನ್ನು ನೀಡ್ತಾ ಇದೆ. ಅದಕ್ಕೆ ನಾವು ಆಡಳಿತ ಮಂಡಳಿ ಸೇರಿ ಸಮಸ್ತ ಶಿಕ್ಷಕ ವರ್ಗದವರು ಇದರ ಬಗ್ಗೆ ಚಿಂತನೆ ನಡೆಸಿ, ಇದು ಕಾರಣ ಏನಂದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಅಂತ ಅಲ್ಲ, ಇದರ ಅತ್ಯಗತ್ಯ ಎಲ್ಲಿದೆ ಅಂದರೆ ಸೊಸೈಟಿಯನ್ನು ರಕ್ಷಣೆ ಮಾಡಲಿಕ್ಕೆ. ಇವತ್ತು ನಿಮಗೆ ಎಲ್ಲ ಸುಮಾರು 40 ವರ್ಷದ ಮೇಲೆ ಸಮೀಪಿಸ್ತಾ ಬಂದಿದೆ. ನಾಳೆ ಮುಂದೆ ಇಲ್ಲಿ ಬಾಳು ಬದುಕುವವರು, ಒಂದು ನಾಡನ್ನು ನಡೆಸುವವರು ವಿದ್ಯಾರ್ಥಿಗಳು. ಹಾಗಾಗಿ ಅವರಲ್ಲಿ ಈ ರೀತಿಯ ಪ್ರಭಾವ ಬೆಳೆದರೆ ಮುಂದೆ ಇದು ತುಂಬ ತೊಂದರೆ ಆಗ್ತದೆ. ಆ ಕಾರಣಕ್ಕಾಗಿ ನಾವು ನೀವೆಲ್ಲ ಸೇರಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಥ ಕೆಲಸವನ್ನು, ತ್ಯಾಗವನ್ನು ಮಾಡುವಂಥ ಕೆಲಸ ನನ್ನ ಮಾತನ್ನು ನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ.